ಇಸ್ ಲಾರ್ಡ್. ಫ್ಯಾಕ್ಟ್ ನಂಬರ್ 17. ಯೇಸು ಸ್ವಾಮಿಯನ್ನು ನೋಡುವುದಕ್ಕಾಗಿ ಬಂದಂಥ ಆ ಮೂವರು ಜೋಯಿಸರಲ್ಲಿ, ವೈಸ್ ಮ್ಯಾನ್ಸಲ್ಲಿ ಮೊದಲನೆಯ ವೈಸ್ ಮ್ಯಾನ್ ಕೊಟ್ಟಂಥದ್ದು ಜ್ಞಾನಿ, ಆ ಮಹಾಜ್ಞಾನಿ ಕೊಟ್ಟಂಥದ್ದು ಬಂಗಾರ. ಅದು ಯೇಸುವಿನ ರಾಜತ್ವಕ್ಕೆ, ರಾಜರಿಕಕ್ಕೆ ಸೂಚನೆಯಾಗಿದೆ, ಸಾಂಕೇತಿಕವಾಗಿದೆ. ಮತ್ತು ಎರಡನೇದಾಗಿ ಅವರು ಅರ್ಪಿಸಿದ್ದು ಫ್ರಾಂಕಿನ್ಸೆನ್ಸ್, ಅಂದರೆ ಸಾಂಬ್ರಾಣಿ ಅಂತ ಕರೆಯಲ್ಪಟ್ಟದೆ. ಅದನ್ನು ತರ್ತಾರೆ. ಅದನ್ನು ಯಾರು ತರ್ತಾರೆ ಅಂತ ನಾವು ನೋಡುವಾಗ ಯಾವ ದೇಶದಿಂದ ತಂದಿದ್ದಾರೆ ಅಂದರೆ, ಒಮನ್ ಒಂದು ದೇಶದ ಸೌದಿ ಅರೇಬಿಯಾ ಪ್ರಾಂತ್ಯಗಳ ಮಧ್ಯದಲ್ಲಿ ಇರುವಂಥ ಸಲಾಲ್ ಎನ್ನುವಂಥ ಪ್ರಾಂತ್ಯದಲ್ಲಿ ಶ್ರೇಷ್ಠವಾದ ಸಾಂಬ್ರಾಣಿ ಸಿಗ್ತದೆ. ಆ ಶ್ರೇಷ್ಠವಾದಂಥದ್ದನ್ನು ಯೇಸು ಸ್ವಾಮಿಗೆ ತೆಗೆದುಕೊಂಡು ಬಂದರು ಅಂತ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅದು ಯಾವುದಕ್ಕೆ ಗುರುತಾಗಿದೆ ಅಂದರೆ, ಅದು ಮಹಾಯಾಜಕನು ವರ್ಷಕ್ಕೆ ಒಂದು ಬಾರಿ ದೇವಾಲಯದ ಮಹಾಪರಿಶುದ್ಧ ಸ್ಥಳದಲ್ಲಿ ಹೋಗಿ ಅಲ್ಲಿ ದೇವರಿಗೆ ಅರ್ಪಿಸ್ತಾ ಇದ್ದ, ಯಜ್ಞವನ್ನು ಅರ್ಪಿಸ್ತಾ ಇದ್ದ. ಆ ಧೂಪಕ್ಕೆ ಹಾಕುವಂಥ ಶ್ರೇಷ್ಠವಾದ ಸಾಂಬ್ರಾಣಿ ಅದು. ಇಬ್ರಿಯ ಪತ್ರಿಕೆ 9ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, 10:4 ಹೇಳ್ತಾರೆ, ಯೇಸು ಸ್ವಾಮಿ ಹೇಳಿದ, ನಾನೇ ನಿಜವಾದ ಬಲಿಯಾಗಿ, ಯಜ್ಞವಾಗಿ, ಲೋಕದ ಪಾಪ ವಿಮೋಚನೆಗಾಗಿ ದೇವರ ಮುಂದೆ ಒಂದೇ ಸಾರಿ ಸಮರ್ಪಕವಾದ ಯಜ್ಞವಾಗಿ ಅರ್ಪಿಸಿಕೊಟ್ಟಿದ್ದೇನೆ ಅಂತ ಹೇಳ್ತಾರೆ. ದೇವರ ಒಂದು ಡಿವಿನಿಟಿಗೆ ಅದು ತೋರಿಸ್ತಾರೆ. ಆತನ ಮಹಾಯಾಜಕನು ನಮ್ಮೆಲ್ಲರ ಪಾಪ ಕ್ಷಮಾಪಣೆ ಮಾಡೋದಕ್ಕಾಗಿ ದೇವರ ಜೊತೆ ಮಾತನಾಡಿದಂಥ ದೇವಾದಿ ದೇವನಾಗಿದ್ದಾನೆ. ಆ ದೈವತ್ವದ ಸಾಂಕೇತಿಕವಾದ ಸಾಂಬ್ರಾಣಿ ಯೇಸುವಿಗೆ ತಂದರು ಅಂತ ನೋಡ್ತಾ ಇದ್ದೇವೆ. ಇವತ್ತು ನಮ್ಮ ಹೃದಯಗಳಲ್ಲಿ ಅದೇ ಒಂದು ಫ್ರಾಂಕ್ಲಿನ್ಸೆನ್ಸ್, ಅಂದರೆ ಆ ಒಂದು ಪ್ರಾರ್ಥನೆಯ ಧೂಪಗಳು ದೇವರಿಗೆ ಹಾಕುವಾಗ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ವೇಟ್ ಫಾರ್ ದ ನೆಕ್ಸ್ಟ್ ಫ್ಯಾಕ್ಟ್. ಗಾಡ್ ಬ್ಲೆಸ್ ಯು.